ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಜನಪ್ರಿಯ ಮತ್ತು ಇತಿಹಾಸವುಳ್ಳಂತಹ ಕಂಬಳ ವೇಣೂರು ಪೆರ್ಮುಡ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇದರ ಗೌರವಾಧ್ಯಕ್ಷರಾಗಿದ್ದಾರೆ ರಕ್ಷಿತ್ ಶಿವರಾಮ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನನಗೆ ಅನಿಸ್ತಾ ಇದೆ ಎಂತಹ ಒಂದು ಇತಿಹಾಸ ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರೆ 12 ಗಂಟೆ ಆದ್ರೂ ಕೂಡ ಯುವಕರು ಯುವತಿಯರು ಮಹಿಳೆಯರಿದ್ದಾರೆ. ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಇಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಜಾಗ ಬಹಳ ಕಮ್ಮಿ ಇತ್ತು. ಆ ಕಮ್ಮಿ ಜಾಗಲ್ಲೂ ನಮ್ಮ ಶಕ್ತಿ ಮೀರಿ ಕೆಲವು ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ವ್ಯವಸ್ಥೆಗಳನ್ನ ಮಾಡಿದ್ವಿ. ಆದ್ರೂ ರೋಡ್ ಎಲ್ಲ ಬ್ಲಾಕ್ ಆಗಿದೆ ಅಂತ ನೀವು ನ್ಯೂಸ್ ಬರ್ತಾ ಇದೆ, ಫೋನ್ಗಳು ಬರ್ತಾ ಇದೆ. ಆದ್ರೂ ಜನ ಬಂದು ಇಷ್ಟು ಅದ್ಭುತವಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಈ ಒಂದು ಅದ್ಭುತ ಗ್ರಾಮೀಣ ಸೊಗಡನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅದು ವಿಶೇಷವಾಗಿ ಮಹಿಳೆಯರು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಯುವತಿಯರು ಬಂದು ಈ ಆಹಾರ ಮೇಳ ಆಗಿರ್ಬೋದು ಅಥವಾ ಈ ಸಂಪೂರ್ಣ ವಾತಾವರಣದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಂಬಳದ ಮೇಲೆ ಇಷ್ಟು ಅಭಿಮಾನಿಗಳು, ಕಂಬಳ ಇನ್ನು ಯುವಕರು ಇದನ್ನ ನೋಡ್ತಾರೋ ಇಲ್ವೋ, ಯುವಕರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅನ್ನೋ ಕಾಲಘಟ್ಟದಲ್ಲಿ ಕಂಬಳಕ್ಕೆ ಇಷ್ಟು ಯುವಕರು ಬಂದು ಇದಕ್ಕೆ ಒಂದು ಪ್ರೋತ್ಸಾಹವನ್ನ ಕೊಡೋದು, ಕಂಬಳದ ಕೋಣಗಳು ಬರುವಾಗ ಅದನ್ನ ಪ್ರೋತ್ಸಾಹದಿಂದ ಕರೆಯೋದು, ಆ ಕೋಣಗಳ ಹೆಸರುಗಳನ್ನು ಹೇಳೋದು, ಅದ್ರ ಫ್ಯಾನ್ ನಾನು ಅಂತ ಹೇಳೋದು, ನಾನು ತಾಟೆಯ ಫ್ಯಾನು, ನಾನು ಬೊಲ್ಲೆಯ ಫ್ಯಾನು ಅಂತ ಹೇಳೋದು ಬಹಳ ಸಂತೋಷ ಆಗ್ತದೆ. ಕಂಬಳದಲ್ಲಿ ನಾವು ಕ್ರಿಕೆಟ್ ಅಲ್ಲಿ ನೋಡಿರ್ತೀವಿ, ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ. ಅದೇ ರೀತಿ ಕಂಬಳದ ಕೋಣಗಳಿಗೂ ಇಷ್ಟು ಸ್ಟಾರ್ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಆಮೇಲೆ ವಿಶೇಷವಾಗಿ ನಮ್ಮ ಆರಕ್ಷಕ ಸಿಬ್ಬಂದಿಗಳು, ಸರ್ಕಾರದ ಎಲ್ಲ ಇಲಾಖೆಗಳು ಬಹಳ ಅದ್ಭುತವಾಗಿ ಸಹಕಾರವನ್ನು ಕೊಡ್ತಾ ಇದೆ. ನಮ್ಮ ಪೊಲೀಸ್ ಇಲಾಖೆಯವರು ನಾನು ನೋಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಇಲ್ಲಿದ್ದಾರೆ. ಆದ್ರೂ ಕೂಡ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಟ್ರಾಫಿಕ್ನವರಾಗಿರ್ಬೋದು, ಎಲ್ಲರೂ ಇನ್ನೂ ಡ್ಯೂಟಿ ಮಾಡ್ತಾ ಇದ್ದಾರೆ. 12 ಗಂಟೆ ಆದ್ರೂ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಹೋಮ್ ಗಾರ್ಡ್ಸ್ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರ ಸಹಕಾರ, ಎಲ್ಲರ ಸಪೋರ್ಟ್ ಇದ್ರೆ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ಯಾರು ಕೂಡ ಗ್ರಾಮಸ್ಥರಾಗ್ಲಿ ಇಲ್ಲ, ಅವ್ರ ಮನೆ ಅವರ ತೋಟಕ್ಕೆಲ್ಲ ಜನ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲೂ ಕೂಡ ಕಂಪ್ಲೇಂಟ್ ಮಾಡದೆ ಅವರ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಂಥ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇಂಥ ಯಶಸ್ವಿ ಕಾರ್ಯಕ್ರಮ ಆಗ್ಲೇಬೇಕು ಅಂತ ನನಗನ್ಸುತ್ತೆ. ಎಷ್ಟು ಜನಜಂಗುಳಿ ಇದೆ ಅಂತ ಹೇಳಿದ್ರೆ ರಸ್ತೆ ಫುಲ್ ಸಂಪೂರ್ಣವಾಗಿ ಬಂದಾಗಿತ್ತು. ರಕ್ಷಿತ್ ಶಿವರಾಮ್ ಅವರು ಹೋಗಿ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು ಅನ್ನುವಂತ ಮಾಹಿತಿ ಎಲ್ಲ ಸಿಗ್ತಾ ಇದೆ. ಪದೇ ಪದೇ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ರು ಯಾರಾದ್ರೂ ಹೋಗ್ಬೇಕು ಅಂತ. ಇನ್ನು ಇವ್ರಿಗೆ ಹೇಳೋ ಬದಲು ನಾನೇ ಹೋದ್ರೆ ಬೆಟರ್ ಅಂತ ಹೇಳಿ ಅಲ್ಲೊಂದು 2 ಜೊತೆ ಕೋಣಗಳು ಆ ಕಡೆ ದೂರದಲ್ಲಿ ಕಟ್ಟಿದ್ರು. ಇನ್ನು ಅವ್ರು ಬರಕ್ ಆಗ್ತಾ ಇರ್ಲಿಲ್ಲ. ಅನೌನ್ಸ್ ಮಾಡಿದಾಗ ಇನ್ನು ಯಾಕೆ ಬೇರೆಯವ್ರಿಗೆ ಹೇಳೋದು ಅಂತ ನಾನೇ ಒಂದ್ಸತಿ ಹೋಗಿ ಪೊಲೀಸ್ ಇಲಾಖೆಯವ್ರ ಜೊತೆ ಮಾತಾಡಿ ಆ ಟ್ರಾಫಿಕ್ ನ ಕ್ಲಿಯರ್ ಮಾಡಿಸಿ ಬಂದೆ. ಅದಾದ್ಮೇಲೆ ಈಗ ಬಹಳ ಸ್ಮೂತ್ ಆಗಿ ಟ್ರಾಫಿಕ್ ಮೂವ್ಮೆಂಟ್ ಆಗ್ತಾ ಇದೆ. ನಮಗೆ ಜಾಗ ಕಮ್ಮಿ ಇರೋದ್ರಿಂದ ಅಲ್ಲೇ ಪಾರ್ಕಿಂಗ್ ನ ವ್ಯವಸ್ಥೆ ಮಾಡಿದ್ವಿ, ಅಲ್ಲಿಗೆ ಎಲ್ಲರನ್ನು ಡೈವರ್ಟ್ ಮಾಡಿದ್ವಿ. ಈಗ ಟ್ರಾಫಿಕ್ ಕೂಡ ಕ್ಲಿಯರ್ ಆಗಿದೆ. ರಕ್ಷಿತ್ ಶಿವರಾಮ್ ಅವರು ತುಂಬಾ ಯುನೀಕ್ ಆಗಿ ಯೋಚನೆ ಮಾಡ್ತಾರೆ, ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬಂದಂತಹ ಗಣ್ಯರು, ಪ್ರಮುಖವಾಗಿ ರಾಧೇರೇಗೌಡರು, ಕಂಬಳದ ಬಗ್ಗೆ ಅರಿವೇ ಇಲ್ಲ, ಆದ್ರೂ ಕೂಡ ಇವತ್ತು ಕಂಬಳ ನೋಡಿ ಇಂತಹ ಅದ್ಭುತ ಇದೆಯಾ ಅನ್ನುವಂಥದ್ದು ಅವರಿಗೆ ನಮ್ಮ ಬೆಳ್ತಂಗಡಿಯ ವೇಣೂರು ಪೆರ್ಮುಡ ಕಂಬಳ ಮೂಲಕ ಗೊತ್ತಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಈಗ ತೀರಾ ಸೆಲೆಬ್ರಿಟಿಗಳನ್ನ ಕರ್ಸಕ್ ಆಗಲ್ಲ ಅಂತಲ್ಲ, ಕರೆಸ್ಬೋದು. ಆದ್ರೆ ಒಂದ್ಸಲ ಒತ್ತಡ ತರ ನಮ್ಗಾಗುತ್ತೆ. ಈಗ ಮಿನಿಸ್ಟರ್ ಬರ್ತಾರೆ, ಅವ್ರ ಪ್ರೋಟೋಕಾಲ್ ಇರುತ್ತೆ. CM DCM ದೊಡ್ಡ ದೊಡ್ಡ ಮಿನಿಸ್ಟರ್ ಬಂದಾಗ ನಾವು ಅವರಿಂದನೇ ಇರ್ಬೇಕಾಗುತ್ತೆ. ಆದ್ರೆ ನಮ್ಮ ಜನರ ಜೊತೆ ನಾವಿರ್ಬೇಕು, ನಾವು ಕೂಡ ಇದರಲ್ಲಿ ಭಾಗಿಯಾಗಬೇಕು. ಅವರು ಬಂದೇನಾಗಬೇಕಾಗಿಲ್ಲ. ನಾವು ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಅವ್ರನ್ನ ಖಂಡಿತವಾಗ್ಲೂ ಕರೆಸ್ಬೋದು. ಆದ್ರೆ ರಾಧಾ ಹಿರೇಗೌಡರು ಅಂತ ಒಬ್ಬ ಮಹಿಳೆಯಿಂದ ನಾವು ಉದ್ಘಾಟನೆಯನ್ನ ಮಾಡಬೇಕು. ಒಂದು ಪತ್ರಿಕೋದ್ಯಮದ ದೊಡ್ಡ ಸ್ಟಾರ್. ಆಮೇಲೆ ನಾನು ನಮ್ಮ ರಾಧಾ ಹಿರೇಗೌಡ್ರನ್ನ ಅವರು ಕ್ರೈಮ್ ಬೀಟ್ ಅಲ್ಲಿ ಇದ್ದಾಗಿಂದ ಅವ್ರನ್ನ ನೋಡ್ತಾ ಇದ್ದೇನೆ. ಅವರು ಒಂದು 17 ವರ್ಷ ಇದ್ದಾಗ ಅವ್ರು ಹೇಳಿದ್ರು ನಾನು ನಿಮ್ಮ ಮನೆಗೆಲ್ಲ ಬಂದಿದ್ದೆ ಅಂತ. ಆಗಿಂದ ನಾನು ನೋಡ್ತಾ ಇದ್ದೇನೆ. ಹಂತವಾಗಿ ಅವರು ಈ ಒಂದು ವ್ಯವಸ್ಥೆಯಲ್ಲಿ ಮೇಲ್ ಬಂದಂಥವ್ರು. ಒಂದು ಮಹಿಳೆಯಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಒಂದು ನ್ಯೂಸ್ ಚಾನೆಲ್ ನಡೆಸೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಇಂಥ ಸಂದರ್ಭದಲ್ಲಿ ರಾಜ್ಯದ ಒಂದು ನ್ಯೂಸ್ ಚಾನೆಲ್ ನಡೆಸಬೇಕು. ಅದರಲ್ಲೊಂದು ನಾನು ಅವರ ಆಫೀಸ್ಗೆ ಹೋಗಿದ್ದೆ. 2 ಫ್ಲೋರ್ನ ಆಫೀಸು, ಸಾಧಾರಣ 230 ಜನ ಎಂಪ್ಲಾಯೀಸ್ ಇರುವಂತ ಒಂದು ಸಂಸ್ಥೆ. ಆ ಸಂಸ್ಥೆಯ ಮುಖ್ಯಸ್ಥೆಯಾಗಿ ಅವರು ಕೂಡ ಗ್ರಾಮೀಣ ಭಾಗದಿಂದ ಬಂದವರು, ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡ್ತಾರೆ, ರಾಜ್ಯದ ವಿರೋಧ ಪಕ್ಷದ ನಾಯಕರನ್ನ ಪ್ರಶ್ನೆ ಮಾಡ್ತಾರೆ, ಕೇಂದ್ರದ ಸಚಿವರನ್ನ ಪ್ರಶ್ನೆ ಮಾಡ್ತಾರೆ, ದಿಟ್ಟತನವನ್ನ ತೋರಿಸ್ತಾರೆ. ಪಕ್ಷಪಾತವಾಗಿ ನ್ಯೂಸ್ ಚಾನೆಲ್ ಅನ್ನ ನಡೆಸ್ತಾ ಇರುವಂತ ನೋಡಿದಾಗ ಅಂಥವ್ರನ್ನ ಕರೆಸ್ಬೇಕು ಅಂತ ನಮಗೂ ಕೂಡ ಆಸೆ ಆಯ್ತು. ಅಂಥವ್ರು ನಮ್ಮ ಗ್ರಾಮೀಣ ಭಾಗಕ್ಕೆ ಬಂದಾಗ ನಾಳೆ ಕಂಬಳದ ವಿಚಾರ ಬಗ್ಗೆ ನಗರದ ಜನರಿಗೆ ಅಷ್ಟು ಗೊತ್ತಿರಲ್ಲ. ಅದು ಚರ್ಚೆಗೆ ಬಂದಾಗ ಆ ವಿಚಾರದ ಬಗ್ಗೆ ಅವ್ರಿಗೆ ಗೊತ್ತಾಗಬೇಕು. ಇಲ್ಲಿ ನಾವು ಕೋಣಗಳನ್ನ ನಮ್ಮ ಮನೆಯ ಮಕ್ಕಳ ತರ ನಾವು ಸಾಕ್ತಾ ಇದ್ದೇವೆ, ಇಲ್ಲಿ ಎಷ್ಟು ಪ್ರೀತಿ ಮಾಡ್ತೇವೆ. 1-2 ಏಟ್ ಇಲ್ಲಿ ಹೊಡೆದ್ರು
ಇಲ್ಲಿ ಆಚೆ ಮಂಜೊಟ್ಟಿಂದ ಆಚೆ ಬಂದಾಗ ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ತಾರೆ ಅನ್ನೋದನ್ನ ಅವ್ರಿಗೂ ಕೂಡ ಗೊತ್ತಾಗಬೇಕು. ಅದನ್ನ ಅವರು ಕೂಡ ಅವರ ವಾಹಿನಿಗಳಲ್ಲಿ ಹೇಳಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಅವ್ರನ್ನ ಕರೆಸಿದ್ವಿ. ಅವರು ಬಂದ್ರು, ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಕಂಬಳದ ಸಮಿತಿಯವ್ರಿಗೂ ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿ ಅಲ್ಲೂ ಕೂಡ ಒಳ್ಳೆ ಮಾತುಗಳನ್ನು ಹೇಳಿದ್ರು. ನಮ್ಮ ಮಾಜಿ ಸಚಿವರಾದಂಥ ರಮನಾಥ್ ರೈ ಅವರು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿದ್ರು. ಜನರ ಜೊತೆನೂ ಚೆನ್ನಾಗಿ ಬೆರೆತರು. ಅದನ್ನೆಲ್ಲ ವಾತಾವರಣವನ್ನ ಯಾವ ನೋಡಿ ರೀತಿ ಫುಲ್ ನಗ್ತಾನೆ ಇದ್ರು, ಬಾರಿ ಖುಷಿಯಿಂದನೇ ಇದ್ರು. ಖುಷಿ ಇತ್ತು. ಅಂತ ಬೆಸುಗೆಗಳನ್ನ ನಾವು ಮಾಡ್ಬೇಕಾಗತ್ತೆ. ಇದು ನಮ್ಮ ಜಿಲ್ಲೆಯ ಕ್ರೀಡೆ ಆಗಿದ್ರೆ ಬೇರೆ ಜಿಲ್ಲೆಯವ್ರಿಗೂ ಇದ್ರ ಪರಿಚಯ ಮಾಡಬೇಕು. ಅಮೆರಿಕದಿಂದ ಒಬ್ರು ಡಾಕ್ಟರ್ ಮೂಡ್ ಅಂತ ಬಂದಿದ್ರು. ಅವ್ರು ಹೇಳಿದ್ರು, ಮುಂದಿನ ದಿನಗಳಲ್ಲಿ ನಾವು ಬೇರೆ ದೇಶದಿಂದ ಬೇರೆ ಊರುಗಳಿಂದ ನಾವು ಟೂರಿಸಂ ಡೆವಲಪ್ ಮಾಡಲಿಕ್ಕೆ ಜನರನ್ನ ಕರ್ಕೊಂಡ್ ಬರಬೇಕು ಅಂತ ಒಂದು ವಿಭಿನ್ನವಾದ ಐಡಿಯಾವನ್ನ ಕೊಟ್ಟರು. ನಾವು ಇಲ್ಲಿ ಕ್ರೂಸ್ ಬರುತ್ತೆ, ಆ ಕ್ರೂಸ್ ಅಲ್ಲಿ ಇರುವಂತವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಅವರೆಲ್ಲ ಬಹಳ ಪವರ್ಫುಲ್ ಇರುವಂತ ವ್ಯಕ್ತಿಗಳು. ಅವ್ರು ಹೇಳಿದ್ರು, ಕಂಬಳ ಸಮಿತಿ ನನ್ನನ್ನು ಒಂದು ಮೀಟಿಂಗ್ ಮಾಡಿ ನಾನು ಇದಕ್ಕೆ ಬೇರೆ ತರ ಪ್ಲಾನ್ ಮಾಡ್ತೀನಿ, ದೇಶ ವಿದೇಶದಿಂದ ಜನರು ಬರೋ ತರ ನಾನು ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ನಮಗೆ ಮುಂದಿನ ದಿನಗಳಲ್ಲಿ ಬೇಕು. ಅನೇಕ ಗಣ್ಯರು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ರಕ್ಷಿ ಶಿವರಾಮ್ ಒಬ್ಬ ಯುವ ನಾಯಕ, ಯಾವುದೇ ಕೆಲಸವನ್ನ ಪಟ್ಟಿಡಿದು ಮಾಡ್ತಾರೆ, ಬಾರಿ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಈ ತಾಲೂಕಿನ ಚುಕ್ಕಾಣಿ ಕೊಟ್ರೆ ಖಂಡಿತವಾಗ್ಲೂ ಈ ತಾಲೂಕು ಅಭಿವೃದ್ಧಿ ಹೊಂದುತ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದಕ್ಕೆ ಅಭಿವೃದ್ಧಿ ಅಂತ ಹೇಳಿದ್ರೆ ಕೇವಲ ರಸ್ತೆ ಚರಂಡಿಗಳು ಮಾತ್ರ ಅಲ್ಲ. ಅಭಿವೃದ್ಧಿ ಅಂತ ಹೇಳಿದ್ರೆ ನಾವು ಓವರ್ ಆಲ್ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಅದು ಸಂಸ್ಕೃತಿ, ಕಲೆ, ಕ್ರೀಡೆಗಳು, ಯುವಜನರ ಸಬಲೀಕರಣ, ಮಹಿಳೆಯರ ಸಬಲೀಕರಣ, ರೈತರಿಗೆ ವಿಶೇಷವಾದ ಕಾರ್ಯಕ್ರಮಗಳನ್ನ ತರೋದು, ಬಹಳಷ್ಟು ಅಭಿವೃದ್ಧಿಯ ವಿಚಾರಗಳಿದೆ. ಅದನ್ನೆಲ್ಲದನ್ನು ಮಾಡ್ಬೇಕಂದ್ರೆ ಇವತ್ತು ಅಧಿಕಾರ ಇಲ್ಲದೆ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಜನರ ಒಂದು ಜನ ಆ ಶಕ್ತಿ ಕೊಟ್ಟಿದ್ದಾರೆ. ದೇವಸ್ಥಾನದ ಕಾರ್ಯ ಮಾಡಲಿಕ್ಕೆ ಆ ಭಕ್ತರು ಆ ಶಕ್ತಿಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಜನಪದ ಕ್ರೀಡೆಗಳನ್ನ ಮಾಡಲಿಕ್ಕೆ ಅದರ ಅಭಿಮಾನಿಗಳು ಆ ಶಕ್ತಿಯನ್ನ ಕೊಟ್ಟಿದ್ದಾರೆ. ಮುಂದೆ ಅಧಿಕಾರ ಬಂದ್ರೆ ಒಂದಷ್ಟು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅದು ಸಹಕಾರ ಆಗುತ್ತೆ. ಧನ್ಯವಾದಗಳು ಸರ್, ಇಷ್ಟೊತ್ತು ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.